ನಟ್ಟ ನಡುರಾತ್ರಿ ತಣ್ಣಗೆ ಬೀಸುವಂಥ ಕುಳಿರ್ಗಾಳಿ. ಸಲ್ಮಾನ್ ಭಟ್ ಕೈಯಲ್ಲೊಂದು ಫೈಲನ್ನು, ರಿಜಿಸ್ಟರ್ನ ಹಿಡ್ಕೊಂಡು ಓಡ್ತಾ ಇದ್ದಾನೆ. ಆ ರಿಜಿಸ್ಟರ್ನ ಮೇಲೆ ರಕ್ತದ ಕಲೆಗಳು ಅಂಟಿದ್ದಾವೆ, ಹಸಿ ಹಸಿ ರಕ್ತ. ಹಿಂದ್ಗಡೆ ಇಬ್ಬರು ಸೈನಿಕರು ಅಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ಪಾಕಿಸ್ತಾನದ ಮುಜಫರಾಬಾದ್ನಲ್ಲಿ ನಡೆದಂಥ ಘಟನೆ. ಸಲ್ಮಾನ್ ಭಟ್ ಒಬ್ಬ ಶಾಲಾ ಶಿಕ್ಷಕ, ಕೈಯಲ್ಲಿ ಹಾಜರಾತಿಯ ಪುಸ್ತಕ. ಹಾಜರಾತಿಯ ಪುಸ್ತಕದ ಮೇಲೆ ರಕ್ತದ ಕಲೆಗಳು, ಅಟ್ಟಿಸಿಕೊಂಡು ಬರ್ತಾ ಇರುವಂತ ಸೈನಿಕರು. ಏನು ಒಂದಕ್ಕೊಂದು ಸಂಬಂಧವೇ ಇಲ್ಲ. ಈತ ಓಡ್ತಾನೆ ಅವ್ರು ಅಟ್ಟಿಸಿಕೊಂಡು ಬರ್ತಾನೆ ಇದ್ದಾರೆ. ಈತ ಮಧ್ಯವಯಸ್ಕ, ಅವರು ದಾಂಡಿಗರಾದಂಥ ಸೈನಿಕರು. ಅವ್ರನ್ನ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ನೋಡ್ತಾನೆ, ಪಕ್ಕದಲ್ಲೊಂದು ಮರೆಯಲ್ಲಿ ಹೋಗಿ ಅಡಿಕೋತಾನೆ. ತನ್ನ ಉಸಿರೇ ತನಗೆ ಭಯ ಹುಟ್ಟಿಸುವ ರೀತಿಯಲ್ಲಿ ಕೇಳಿಸ್ತಾ ಇದೆ. ಹಿಂದುಗಡೆ ತಿರುಗಿ ನೋಡ್ತಾನೆ, ಅದೇ ರೀತಿಯ ಸದ್ದು ಸ್ವಲ್ಪವೇ ದೂರದಲ್ಲಿ ಕೇಳ್ತಾ ಇದೆ. ಯಾರಿರ್ಬೋದು? ನನ್ನ ನೆರಳೇ ಉಸಿರಾಡ್ತಾ ಇದೆಯಾ? ಇಲ್ಲ, ಅದೇ ಸೈನಿಕರು ತನ್ನ ಹಿಂದೆ ಜೋರಾಗಿ ಧಾವಂತದಲ್ಲಿ ಉಸಿರಾಡ್ತಾ ನಿಂತಿದ್ದಾರೆ. ಮಾಸ್ಟರ್ ಜಿ, ये रजिस्टर बुक लेके आप कहाँ जा रहे हो? स्कूल में पढ़ाने का बुक के साथ आप कहाँ भाग रहे हो? ಆ ಕಡೆಯಿಂದ ಪ್ರಶ್ನೆ ಕೇಳ್ತಾರೆ ಸೈನಿಕರು. ಈತ ಏನು ಉತ್ತರ ಹೇಳಬೇಕು ತೋಚೋದೆ. ಒಬ್ಬ ಶಾಲಾ ಶಿಕ್ಷಕ ಮಧ್ಯರಾತ್ರಿಯಲ್ಲಿ ಈ ರೀತಿಯಾಗಿ ಓಡಿ ಹೋಗಬೇಕಾದ ಅಗತ್ಯತೆ ಏನಿದೆ? ಆ ರಿಜಿಸ್ಟರ್ನ ಮೇಲೆ ಅದ್ಯಾಕೆ ಕೆಂಪು ಕಲೆಗಳಿದ್ದಾವೆ? ತುಂಬ ರೋಚಕವಾದ ಕತೆ ಹೇಳ್ತೀನಿ ಕೇಳಿ. ಈತನ ಹೆಸರು ಸಲ್ಮಾನ್ ಭಟ್. ಅದು 1979ರ ದಿನಗಳು. ಪಾಕಿಸ್ತಾನ ಭಾರತ ಯುದ್ಧ ಕಳೆದು ಕೆಲವು ವರ್ಷಗಳಾದರೂ ಕೂಡ ಹಾಗೆ ಮಾತ್ರ ಕಡಿಮೆ ಆಗಿಲ್ಲ. ಈ ಸಲ್ಮಾನ್ ಭಟ್ ಶ್ರೀನಗರದ ಬಳಿಯ ಒಂದು ಹಳ್ಳಿಯಲ್ಲಿದ್ದಂಥ ವ್ಯಕ್ತಿ. ಈತನ ಸೋದರ ಪಾಕಿಸ್ತಾನದ ಶತ್ರುಗಳಿಂದಾಗಿ, ಅವರು ಹೊಡೆದಂಥ ಕಾಡತೂಸಿನಿಂದಾಗಿ, ರೈಫಲ್ನಿಂದಾಗಿ ಪ್ರಾಣವನ್ನು ಕಳೆದುಕೊಂಡಂಥ ವ್ಯಕ್ತಿ ಈತನ ಸೋದರ. ಪ್ರಾಣಕ್ಕಿಂತ ಹೆಚ್ಚು ಸೋದರನನ್ನು ಪ್ರೀತಿಸ್ತಾ ಇದ್ದಂಥ ಸಲ್ಮಾನ್ ಭಟ್ ತೊಡೆ ಮೇಲೆ ರಕ್ತವನ್ನು ಕಾರಿಕೊಂಡು ಸಾಯ್ತಾರೆ. ಆತನ ಹಣೆಗೆ ಗುಂಡು ಬಿದ್ದಿದೆ, ಎದೆಗೆ ಗುಂಡು ಬಿದ್ದಿದೆ, ಬಾಯಿಗೆ ಗುಂಡು ಬಿದ್ದಿದೆ, ಎಲ್ಲ ಕಡೆ ರಕ್ತ ಒಸರ್ತಾ ಇದೆ. ತೊಡೆಯ ಮೇಲೆ ಸೋದರ ಇದ್ದಾನೆ, ಬದುಕಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಲ್ಮಾನ್ ಭಟ್ ಹತಾಶನಾಗ್ತಾನೆ, ಅಳ್ತಾನೆ, ಗೋಗರಿತಾನೆ. ನನ್ನ ತಮ್ಮ ಯಾವ ತಪ್ಪು ಮಾಡಿದಾನೆ ಅಂತ ಈ ರೀತಿ ಗುಂಡಿನ ಮಳೆಗರಿತಾ ಇದ್ದೀರಾ ಅಂತ ಶತ್ರುಗಳನ್ನು ಕೇಳ್ತಾನೆ. ಯಾರು ಕೇಳಿಸಿಕೊಳ್ಳುವ ಸಿದ್ಧಿಯಲ್ಲಿರುವುದಿಲ್ಲ. ಇದು ಗಡಿಯಲ್ಲಿದ್ದಂಥ ಹಳ್ಳಿಯ ಕತೆ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಈತನಿಗೊಂದು ಕರೆ ಬರುತ್ತೆ. ಈತನೊಳಗಡೆ ಹಾಗೆ ಪ್ರತಿ ದಿವಸ ಪಸೆಯಾಡ್ತಾ ಇರುತ್ತೆ. ಹೇಗಾದರೂ ಮಾಡಿ ಶತ್ರುಪಾಳ್ಯದ ಮೇಲೆ ಸೇಡು ತೀರಿಸ್ಕೋಬೇಕು ಅನ್ನುವಂಥ ಭಾವ. ದಿಲ್ಲಿಯಿಂದ ನಿನ್ನನ್ನು ನೋಡ್ಲಿಕ್ಕೆ ಯಾರೋ ಬಂದಿದ್ದಾರೆ, ಭೇಟಿಯಾಗಬೇಕಂತೆ. ಸಲ್ಮಾನ್ ಭಟ್ಗೆ ಆಶ್ಚರ್ಯ ಆಗುತ್ತೆ. ತನ್ನನ್ನು ನೋಡಲಿಕ್ಕೆ ದಿಲ್ಲಿಯಿಂದ ಯಾರಾದರೂ ಬರ್ಲಿಕ್ಕೆ ಉಂಟಾ? ನೇರವಾಗಿ ಅವರು ಹೇಳಿದ ಗೆಸ್ಟ್ ಹೌಸ್ಗೆ ಹೋಗ್ತಾನೆ. ಎದುರುಗಡೆ ಒಬ್ಬ ವ್ಯಕ್ತಿ ಕೂತಿರ್ತಾರೆ. ನಿನ್ನ ಸೋದರನ ಹತ್ಯೆ ಆಯಿತು, ಹೌದಾ? ಹೌದು. ಯಾವ ಕಾರಣಕ್ಕೆ ಹೊಡೆದ್ರು? ಕಾರಣವೇ ಇಲ್ಲ ಸ್ವಾಮಿ, ನಿಷ್ಕಾರಣವಾಗಿ ಸತ್ತು ಹೋದ. ಶತ್ರುಪಾಳ್ಯದ ಗುಂಡಿನ ಮಳೆಗರಿತ ಅದರಲ್ಲಿ ಸತ್ತು ಹೋದ. ಅವ್ರ ಮೇಲೆ ಸೇಡು ತೀರಿಸ್ಕೋಬೇಕಾ ನಿನಗೆ? ನೀನು ಪ್ರತಿ ದಿವಸ ಅವ್ರನ್ನ ಆ ಶತ್ರು ರಾಷ್ಟ್ರದ ಮೇಲೆ ಸೇಡು ತೀರಿಸ್ಕೋಬೇಕಂತ ಓಡಾಡ್ತಾ ಇದೆಯಾ ಅನ್ನೋಂಥ ಮಾಹಿತಿ ಇದೆ. ಹೌದಾ? ಹೌದು ಸ್ವಾಮಿ, ಆದರೆ ಬಡಪಾಯಿ ನಾನು ಏನು ಮಾಡಲಿಕ್ಕೆ ಸಾಧ್ಯ? ನಾನು ನಿನ್ನ ಸ್ನೇಹಿತನಾಗಿ ಹೇಳ್ತಾ ಇದ್ದೇನೆ, ನಿನಗೊಂದು ಅಂಥ ಅವಕಾಶ ಕೊಡ್ತೀನಿ, ಮಾಡ್ತೀಯಾ? ಹೇಳಿ ಸ್ವಾಮಿ. ಏನಿಲ್ಲ, ನೀನು ಗಡಿಯನ್ನು ದಾಟಬೇಕು, ಮುಜಫರಾಬಾದ್ ಹೋಗಿ ಸೆಟ್ಲ್ ಆಗಬೇಕು. ಯಾಕೆ ನಿನ್ನನ್ನೇ ಆಯ್ಕೆ ಮಾಡಿದ್ದೀವಿ ಅಂದರೆ, ನೀನು ಮುಜಫರಾಬಾದ್ನಲ್ಲಿರುವಂಥ ಜನ ಇದ್ದಾರಲ್ಲ, ಆ ಜನರ ನಡೆ, ನುಡಿ, ಆಕಾರ, ವಿಚಾರ, ವಿಹಾರ ಎಲ್ಲವೂ ನಿನ್ನ ಹಾಗೇ ಇದೆ. ನೀನೊಬ್ಬ ಪ್ರತ್ಯೇಕ ವ್ಯಕ್ತಿ ಅಥವಾ ಹೊರಗಡೆಯಿಂದ ಬಂದಂಥ ವ್ಯಕ್ತಿ ಅಂತ ಅನಿಸೋದಿಲ್ಲ. ಅವರೊಬ್ಬರೊಳಗಾಗಿ ವ್ಯಕ್ತಿಯಾಗಿರ್ತೀಯ ನೀನು. ಆದ್ದರಿಂದ ನಿನ್ನನ್ನು ಆಯ್ಕೆ ಮಾಡಿ. ನಾನು ಮಾಡಬೇಕಾದ ಕೆಲಸ ಏನು? ಸಲ್ಮಾನ್ ಭಟ್ ಕೇಳ್ತಾನೆ. ಶತ್ರುಗಳ ಪ್ರತಿ ಮಾಹಿತಿಯನ್ನು ನಮಗೆ ರವಾನೆ ಮಾಡಬೇಕು. ನನಗೇನಾದರೂ ಗಂಡಾಂತರ ಒದಗಿದರೆ ಸ್ಪಷ್ಟವಾಗಿ ಹೇಳ್ತೀವಿ ಕೇಳಿ. ನಿನಗೆ ಯಾವುದೇ ಗಂಡಾಂತರ ಒದಗಿ ಬಂದರೆ ನಿಮಗೂ ನಮಗೂ ಯಾವುದೇ ಸಂಬಂಧ ಇರೋದಿಲ್ಲ. ನೀನೊಬ್ಬ ಅನಾಮಧೇಯನಾಗಿ ಸತ್ತು ಹೋಗ್ತೀಯ. ಒಂದು ವೇಳೆ ಈ ಆಪರೇಷನಲ್ಲಿ ಯಶಸ್ವಿಗೊಂಡರೂ ಕೂಡ ನಿನಗೆ ಯಾವುದೇ ಮೆಡಲ್ ದೊರಕೋದಿಲ್ಲ, ಯಾವುದೇ ಪಾರಿತೋಷಕ ಕೊಡೋದಿಲ್ಲ, ಯಾವುದೇ ಪರಮವೀರ ಚಕ್ರ ಕೊಡೋದಿಲ್ಲ. ಕೇವಲ ಮತ್ತು ಕೇವಲ ದೇಶಕ್ಕಾಗಿ ನೀನು ಈ ಕೆಲಸ ಮಾಡಬೇಕು. ಆತ ಯೋಚನೆ ಮಾಡ್ತಾನೆ, ನೀವು ಯಾರು? ನಾನು ಯಾರಾದರೆ ನಿನಗೇನು? ಆತ ಹಾಗೆ ನೋಡಿದರೆ ಆತ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ನ ಮುಖ್ಯಾಧಿಕಾರಿ. ರಾ ಅಂತ ಏನು ನಾವು ಗೂಢಚರ ಸಂಸ್ಥೆ ಹೇಳ್ತೀವಿ, ಅದರ ಅಧಿಕಾರಿ ಬಂದಂಥ ವ್ಯಕ್ತಿ. ಸಲ್ಮಾನ್ ಭಟ್ ಆಲೋಚನೆ ಮಾಡ್ತಾನೆ, ನಾನೀಗ ಇವರ ಮಾತಿಗೆ ಒಪ್ಕೊಳ್ಳದೆ ಬಿಡಲ. ಇಲ್ಲೇ ಶ್ರೀನಗರದ ಹಳ್ಳಿಯಲ್ಲಿದ್ದರೆ ಪ್ರತಿ ದಿವಸ ನನ್ನ ತಮ್ಮನ ಸಾವನ್ನು ಜ್ಞಾಪಿಸಿಕೊಂಡು ಶೋಕವನ್ನು ಅಂದರೆ ದುಃಖವನ್ನು ಅನುಭವಿಸೋದನ್ನು ಬಿಟ್ಟರೆ ನನಗೆ ಬೇರೆ ದಾರಿಯೇ ಇಲ್ಲ. ಟಾರ್ಗೆಟ್ ಸರಿಯಾಗಿ ರೆಡಿಯಾಗಿರುತ್ತೆ.
ಹೋಗಲಿಕ್ಕೆ ಬೇಕಾದ ವ್ಯವಸ್ಥೆಗಳಿರ್ತವೆ. ಅದಕ್ಕಿಂತ ಮುಂಚೆ ಈತನಿಗೆ ಟ್ರೈನಿಂಗ್ ಕೊಡಲಾಗುತ್ತೆ. ಏನು ಟ್ರೈನಿಂಗ್? ಪಿಸುಗುಟ್ಟುವ ಧ್ವನಿಯನ್ನು ಕೇಳಿಸಿಕೊಳ್ಳಬಹುದಾದಂಥ ಕಲೆ, ದಿಢೀರನೆ ಪ್ರಶ್ನೆ ಕೇಳಿದ್ರೆ ಯಾವ ಉತ್ತರವನ್ನು ಹೇಳಬೇಕು ಎನ್ನುವಂಥ ಕಲೆ, ಮಾಹಿತಿಯನ್ನು ಹೇಗೆ ಸಂಗ್ರಹಿಸಬೇಕು, ಯಾವ ರೀತಿ ಕೋಡ್ ವರ್ಡ್ ಬರೆಯಬೇಕು ಅನ್ನುವಂಥ ಮಾಹಿತಿ, ಗೂಢಚರನಿಗಿರಬೇಕಾದಂಥ ಸ್ವಭಾವ, ನಡತೆ, ರಹಸ್ಯ, ಗೌಪ್ಯತೆ ಎಲ್ಲವನ್ನ ತರಬೇತಿ ಮಾಡಲಾಗುತ್ತೆ. ಅದಾದ ಮೇಲೆ ಆತ ಮುಜಫರಾಬಾದ್ಗೆ ಹೋಗಿ ಅಲ್ಲಿ ಸೋದರ ಮಾವನ ಮನೆ. ಆ ಕಾಲಘಟ್ಟದಲ್ಲಿ ಈ ರೀತಿ ಮುಜಫರಾಬಾದ್ನಿಂದ ಕಾಶ್ಮೀರದ ಕಡೆ ಬರುವ, ಕಾಶ್ಮೀರದಿಂದ ಪಾಕಿಸ್ತಾನದ ಹಳ್ಳಿಗಳಿಗೆ ಹೋಗುವಂಥದ್ದು ಭಾಳ ಸ್ವಾಭಾವಿಕವಾಗಿ ನಡೀತಾ ಇದ್ದಂಥ ವಿದ್ಯಮಾನ. ಯಾವಾಗ ಮಾವನ ಮನೆಗೆ ಹೋಗ್ತಾನೋ, ಸೋದರ ಮಾವನ ಮನೆಗೆ, ಭಾಳ ಹಾರ್ದಿಕವಾಗಿ ಬರಮಾಡಿಕೊಳ್ತಾರೆ. ಕಾರಣ ಏನು? ಕೆಲಸ ಸಿಗ್ತಾ ಇಲ್ಲ ಅಲ್ಲಿ, ಸಂಪೂರ್ಣವಾಗಿ ಕಾಶ್ಮೀರ ಹಾಳಾಗಿದೆ, ಇಲ್ಲಿಯಾದರೂ 4 ಕಾಸುಗಳನ್ನು ಮಾಡಬಹುದು ಅಂತ ಬಂದಿದ್ದೇನೆ. ಅಕ್ಕಪಕ್ಕದವರು, ನೆರೆಹೊರೆಯವರು ಕೇಳ್ತಾರೆ, ಏನು ಅಳಿಯ ಬಂದ್ಬಿಟ್ಟಿದ್ದಾನಲ್ಲ? ಇಲ್ಲ, ಅಲ್ಲಿ ಭಾಳ ತೊಂದರೆ ಅಂತೆ, ಏನಾದರೂ ಕೆಲಸ ಸಿಕ್ಕರೆ ಹೇಳಿ. ಒಂದು ಶಾಲೆಯಲ್ಲಿ ಶಿಕ್ಷಕ ಹುದ್ದೆ ಇತ್ತು. ಅತ್ಯಂತ ನಿಷ್ಠೆಯಿಂದ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇರ್ತಾನೆ. ಜೊತೆಗೇನೆ ಈತನ ಅದೃಷ್ಟಕ್ಕೆ ಈತ ಯಾವ ಶಾಲೆಯಲ್ಲಿ ಪಾಠ ಹೇಳ್ಕೊಡ್ತಾ ಇರ್ತಾನೋ ಆ ಶಾಲೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಟೀ ಅಂಗಡಿ ಇದೆ. ಆ ಟೀ ಅಂಗಡಿಯಿಂದ ಸ್ವಲ್ಪ ಅನತಿ ದೂರದಲ್ಲಿ ಒಂದು ಸೇನಾ ಕ್ಯಾಂಪ್ ಇದೆ. ಆ ಸೇನಾ ಕ್ಯಾಂಪಿನ ಎದುರುಗಡೆ ಇರುವಂಥ ಟೀ ಅಂಗಡಿಗೆ ಆ ಸೈನಿಕರು, ಈ ಬೇಹುಗಾರರು ಬಂದು ಕೂತ್ಕೊಂಡು ಟೀ ಕುಡಿತಾ ಮಾತಾಡ್ತಾ ಇರ್ತಾರೆ. ಈತ ಪ್ರತಿ ದಿವಸ ಹೋಗೋದು, ಟೀ ಕುಡಿಯೋದು, ಟೀ ಕುಡಿದು ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳೋದು. ತಾನು ಒಬ್ಬ ಶಿಕ್ಷಕ ಅಷ್ಟೇ, ಅದನ್ನು ಮೀರಿದಂಥ ಯಾವುದೇ ರೀತಿಯಾದಂಥ ಆತನ ರಹಸ್ಯಗಳನ್ನು ಆತ ಬಿಟ್ಟುಕೊಡೋದಿಲ್ಲ. ತನ್ನ ಯಾವುದೇ ಅಜೆಂಡಾಗಳು ಯಾರಿಗೂ ಗೊತ್ತಾಗಲ್ಲ ಅಂತ ಹಾಗೆ ನೋಡ್ಕೊಳ್ತಾ ಇರ್ತಾರೆ. ಸೇನೆಯ ಚಲನವಲನಗಳು, ಸುಳಿವುಗಳು, ಬರ್ತಾ ಇರೋ ಕಾನ್ವಾಯ್ಗಳು ಎಲ್ಲ ಮಾಹಿತಿಗಳನ್ನು ಈತ ಬರೆದು ರೆಡಿ ಮಾಡ್ತಾ ಇರ್ತಾರೆ. ಈಗಿನ ಹಾಗೆ ಅವಾಗ ಮೊಬೈಲ್ ಇಲ್ಲ, ಈಗಿನ ಹಾಗೆ ಡಿಜಿಟಲ್ ಕ್ರಾಂತಿ ಇಲ್ಲ, ಈಗಿನ ಹಾಗೆ ಫೋನ್ ಮಾಡಿ ಮಾತನಾಡುವ ವ್ಯವಸ್ಥೆ ಇಲ್ಲ, ಫೋಟೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಇಂಟರ್ನೆಟ್ಗಳಿಲ್ಲ. ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇರ್ತಾನೆ. ಸಂಗ್ರಹ ಮಾಡ್ತಾ ಇರುವ ಸಂದರ್ಭದಲ್ಲಿ ಒಂದು ದಿವಸ ಆತನಿಗೆ ಮಾಹಿತಿ ಲಭ್ಯ ಆಗುತ್ತೆ. ಭಾರತದಲ್ಲಿ ಭಾಳ ದೊಡ್ಡ ಮಟ್ಟದ ದಾಳಿಯನ್ನು ಮಾಡಲಿಕ್ಕೆ ಅಲ್ಲಿಯ ISI ತಯಾರಿ ಮಾಡ್ತಾ ಇದೆ. ಭಾರತವನ್ನು ವಿಚ್ಛಿದ್ರಗೊಳಿಸಲಿಕ್ಕೆ, ಭಾರತದಲ್ಲಿ ದೊಡ್ಡದಾದಂಥ ಮಾರಣಾಂತಿಕವಾದಂಥ ಗಲಭೆ ಆಗಲಿಕ್ಕೆ ಏನು ಬೇಕೋ ಆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಈತ ಗಾಬರಿಗೊಳ್ತಾನೆ, ಆತಂಕಿತನಾಗ್ತಾನೆ, ಏನು ಮಾಡಬೇಕು ತಿಳಿಯೋದಿಲ್ಲ. ಸೇನಾ ಕ್ಯಾಂಪಿನ ಬಳಿ ಹೋಗಿ ಒಂದಷ್ಟು ಫೋಟೋಗಳನ್ನಾದರೂ ತಗೊಳ್ಳೋಂಥ ತನ್ನ ಬಳಿಯಿರುವಂಥ ಪುಟ್ಟದಾದಂಥ ಕ್ಯಾಮ್ರಾ ತೆಗೆದುಕೊಂಡು ಮಧ್ಯರಾತ್ರಿ ಹೊರಡ್ತಾನೆ. ಹೋಗಿ ಸೇನಾ ಕ್ಯಾಂಪಿನ ಆಸ್ಪಾಸ್ನಲ್ಲಿದ್ದುವಂಥ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾನೆ. ಮಾಡಿ ಇನ್ನೇನು ಹೊರಡಬೇಕು, ಇದ್ದಕ್ಕಿದ್ದ ಹಾಗೆ ಟಾರ್ಚಿನ ದೀಪ ಈತನ ಮೇಲೆ ಬೀಳುತ್ತೆ. ಈತ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಆ ಸೇನಾ ಕ್ಯಾಂಪಿನ 3 ಜನ ಕಾವಲುಗಾರರು ಈತನನ್ನು ಬೆನ್ನ ಹತ್ತಾರೆ. ಈತ ಸಾಧ್ಯವಾದಷ್ಟು ಓಡ್ತಾನೆ. ಒಬ್ಬನ ಕೈಗೆ ಈತ ಸಿಗಾಕೋಬೇಕು, ಅಷ್ಟರಲ್ಲಿ ಈತ ಎಡಗಡೆ ತಿರುಗಿಬಿಡ್ತಾನೆ. ಆತ ಒಂದು ಕಬ್ಬಿಣದ ಒಂದು ರಾಡ್ಗೆ ಆತನ ದೇಹ ತಾಗಿಬಿಡುತ್ತೆ. ರಭಸದಲ್ಲಿ ರಕ್ತ ಚಿಲ್ಲಂತ ಹಾರಿದ ರಕ್ತದ ಕಲೆಗಳು ಈತನ ಪುಸ್ತಕ, ಯಾವ ಪುಸ್ತಕದಲ್ಲಿ ಈತ ನೋಟ್ಸ್ ಬರೆದಿರ್ತಾನೋ ಆ ನೋಟ್ಸ್ ಮೇಲೆ ಆ ರಕ್ತದ ಕಲೆಗಳು ಉಂಟಾಗ್ತವೆ. ಮತ್ತೆ ಈತ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಆತ ಕಿರುಚಿದವನು ಅಲ್ಲೇ ಬಿದ್ದು ಬಿಡ್ತಾನೆ. ಇನ್ನಿಬ್ಬರು ಅಡ್ಸ್ಕೊಂಡ್ ಬರ್ತಾನೆ. ಮುಂದೆ ಹೋಗ್ತಾನೆ, ಎಡಕ್ಕೆ ತಿರುಗ್ತಾನೆ, ಬಲಕ್ಕೆ ತಿರುಗ್ತಾನೆ, ಗಲ್ಲಿಗೆ ಹೋಗ್ತಾನೆ, ಹೋಗಿ ಪಕ್ಕದಲ್ಲಿ ನಿಲ್ತಾನೆ. ಹಿಂದ್ಗಡೆ ಇಬ್ಬರಿದೆ. ಮಾಸ್ಟರ್ ಜಿ, ಈ ಸ್ಕೂಲ್ का रजिस्टर लेके आप कहाँ भाग रहे हो, क्या बात है? ಹಿಂದ್ಗಡೆಯಿಂದ ಧ್ವನಿ ಕೇಳ. ಈತನಿಗೆ ಖಚಿತ ಆಗೋಗ, ಇನ್ನು ನನ್ನ ಕತೆ ಮುಗಿಯಿತು. ಶತ್ರು ರಾಷ್ಟ್ರದಿಂದ ಬಂದಂತಹ ವ್ಯಕ್ತಿಗೆ, ಬೇಹುಗಾರರಿಗೆ ಯಾವ ರೀತಿಯ ಶಿಕ್ಷೆ ಕೊಡ್ತಾರೆ ಅಂತ ಸಲ್ಮಾನ್ ಭಟ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇಂಚಿಂಚು ಮನುಷ್ಯನನ್ನು ಸಾಯಿಸುತ್ತಾ ನರಕವನ್ನು ಸೃಷ್ಟಿಸಿ ಒಬ್ಬ ಮನುಷ್ಯನ ಜೀವನದಲ್ಲಿ ಇನ್ನೊಂದು ಸಲ ಯಾರೂ ಪ್ರಯತ್ನ ಮಾಡಬಾರ್ದು, ಅಷ್ಟು ಭೀಭತ್ಸ ರೀತಿಯಲ್ಲಿ ಕೊಲೆ ಮಾಡ್ತಾರೆ ಅಂತ ಆತನಿಗೆ ಚೆನ್ನಾಗಿ ಗೊತ್ತಿದೆ. ಒಂದೇ ಹೊಡೆತಕ್ಕೆ ಕೊಂದು ಸಾಯಿಸೋದಿಲ್ಲ ಇವರು, ಇಂಚಿಂಚಾಗಿ ನನ್ನ ಹತ್ಯೆ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ನನ್ನ ಧ್ವನಿ, ನನ್ನ ಚೀರಾಟ, ನನ್ನ ನರಳಿಕೆ ನನ್ನ ಭಾರತ ರಾಷ್ಟ್ರಕ್ಕೂ ಕೇಳೋದಿಲ್ಲ ಅನ್ನುವಂಥ ಸತ್ಯವೂ ಆತನಿಗೆ. ತನ್ನ ಬಾಯಿ ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಬಾಯಿ ಬಿಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ, ನನಗೆ ಯಾರ ಪರಿಚಯ ಇದೆ, ಯಾರ ಮೂಲಕ ಬನ್ನಿ ಅಂತ ಹೇಳಲಿಕ್ಕೆ ನನ್ನ ಹತ್ರ ಮಾಹಿತಿ ಇಲ್ಲ ಅಂತ ಹೇಳಿದರೆ ನಂಬಲಾರದ ಸ್ಥಿತಿಯಲ್ಲಿ ಇರ್ತಾರೆ ಅನ್ನೋದು ಕೂಡ ಆತನಿಗೆ ಗೊತ್ತಿಲ್ಲ. ಬಂದರು, ಇವರು ಬಂದು ಇನ್ನೇನು ಇವು ನನ್ನ ಹಿಡ್ಕೋಬೇಕು, ಟಪ್ ಟಪ್ ಅಂತ 2 ಗುಂಡಿನ ಸದ್ದು, ಢಮ್ ಮನಸ್ಸು ನೋಡ್ತಾನೆ. ಇಬ್ಬರುಗಳು ಅಲ್ಲಿ ಬಿದ್ದಿರ್ತಾರೆ. ಯಾರು ತನ್ನನ್ನು ಹಿಡಿದುಕೊಳ್ಳಿಕ್ಕೆ ಬಂದಿರ್ತಾರೋ ಆ ಇಬ್ಬರು ಕಾವಲುಗಾರರು ಹತ್ಯೆ ಆಯಿತು. ದೂರದಲ್ಲಿ ನೋಡ್ತಾನೆ, ಎದುರುಗಡೆ ಫಯಾಜ್. ಯಾರೀ ಫಯಾಜ್? ಯಾವ ಏಜೆನ್ಸಿಗಾಗಿ, ದುರಂಧರ್ನಾಗಿ ಭಾರತಕ್ಕೆ ಕೆಲಸ ಮಾಡಬೇಕು ಅಂತ ಈ ಸಲ್ಮಾನ್ ಭಟ್ನನ್ನು ಕಳಿಸಲಾಗಿರುತ್ತೋ
ಆತನ ಹಿಂದೆ ಬ್ಯಾಕಪ್ಗಾಗಿ ಇನ್ನೊಬ್ಬನನ್ನು ಕಳಿಸಿರುತ್ತೆ. ಆತನ ಹೆಸರು ಫಯಾಜ್. ಇನ್ನು ನೀನು ನಿಶ್ಚಿಂತ ಹೊರಡು ಅಂತ ಹೇಳಿ ಆತನ ಫೈಲನ್ನು ಇಸ್ಕೊಂಡು ಫಯಾಜ್ ಅಲ್ಲಿಂದ ಕತ್ತಲೆಯಲ್ಲಿ ಮರೆಯಾಗ್ತಾನೆ. ಸಲ್ಮಾನ್ ಭಟ್ ನಿಟ್ಟುಸಿರುಬಿಟ್ಟು ತನ್ನ ಶಾಲೆಯ ಕಡೆ ತೆರಳ್ತಾನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಕಥೆ. ನಮಸ್ಕಾರ.